ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಸೆಲ್ಫ್ ನಾಗಶ್ರೀ. ಆ್ಯಂಡ್ ಇವತ್ತು ಡೇ 2 ವ್ಲಾಗ್ ಮಾಡಿ ಹಾಕ್ತಾ ಇರೋದು. ಡೇ 2 ಅಲ್ಲಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಜಾಗ ಬಂದಿರೋದು ಪಾಜಕಕ್ಕೆ. ಬನ್ನಿ ಒಳಗಡೆ ಹೋಗಿ ನೋಡಿ. ಜಾರತ್ತೆ ಮೆಲ್ಲ. ಇದು ಮಧ್ವಾಚಾರ್ಯರು ನೆಲೆಸಿದಂಥ ಜಾಗ ಪಾಜಕ. ಆ್ಯಕ್ಚುಲಿ ಇಲ್ಲಿ ನನಗೆ ಸಾಕಷ್ಟು ಮೆಮೊರೀಸ್ ಇದೆ. ಅದನ್ನು ನಾನು ಕುಂಜಾರಗಿರಿಗೆ ಹೋದಾಗ ನಿಮ್ಮ ಜೊತೆ ಹಂಚ್ಕೊತೀನಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಮಳೆಗೆ ನಡೆಯೋಕ್ಕೆ ಭಯ ಆಗ್ತಾ ಇದೆ, ಎಲ್ಲಿ ಜಾರ್ತೀನೋ ಅಂತ. ತಾವರೆ ಹೂವು ಆವಾಗಲೇ ಹೇಳಕ್ಕೆ ಮಾಡ್ತೆ, ಅದು ಆ ಜಾಗದಲ್ಲಿ ಒಮ್ಮೆ ನಮಗೆ ಹಾವು ಕಾಣಿಸ್ಕೊಂಡಿತ್ತು. ನಮ್ಮಪ್ಪ ಇಲ್ಲಿ ಕತೆಗಳೆಲ್ಲ ಹೇಳಿದರು. ನಂಗೆ ಇವಾಗ ಒಂದು ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಅಲ್ಲೆಲ್ಲ ಬರೆದಿರೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಕುಂಜಾರಗಿರಿಗೆ ಹೋಗ್ತಾ ಇದ್ದೀವಿ. ನಾವು ಸೆಕೆಂಡ್ ಡೇಯಲ್ಲಿ ನೆಕ್ಸ್ಟ್ ಬಂದಿರೋದು ಕುಂಜಾರಿಗೆ. ಆ್ಯಕ್ಚುಲಿ ಇಲ್ಲಿ ತುಂಬ ಮೆಮೊರೀಸ್ ಇದೆ. ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು, ಥ್ರೋಬಾಲ್ ನ್ಯಾಷನಲ್ಸ್ ಆಡಿದ್ದು, ಕ್ಯಾಂಪು ಇಲ್ಲೇ ನಡೆದಿದ್ದು, ಮ್ಯಾಚು ಇಲ್ಲೇ ನಡೆದಿದ್ದು. ಇಲ್ಲಿ ಆನಂದ ತೀರ್ಥ ವಿದ್ಯಾಲಯ ಶಾಲೆ ಇದೆಯಲ್ಲ, ಅಲ್ಲಿ ನಮ್ಮ ಕ್ಯಾಂಪ್ ಮತ್ತು ಮ್ಯಾಚ್ ನಡೆದಿದ್ದು. ಸೊ ಅಲ್ಲಿಂದ ರೋಡಲ್ಲಿ ಜಾಗ್ ಮಾಡಿಕೊಂಡು ವಾಕಿಂಗ್ ಮಾಡ್ಕೊಬಂದು ಅಲ್ಲಿರೋ ಮೆಟ್ಲಿಂದ ನಡ್ಸ್ಕೊಂಡು ಕರ್ಕೊಂಬರೋರು, ಫಿಟ್ಟಾಗಿರಬೇಕು ಅಂತ. ಸೊ ಇಲ್ಲಿ ತುಂಬ ಮೆಮೊರೀಸ್ ಇದೆ ನನ್ನ ಫಸ್ಟ್ ನ್ಯಾಷನಲ್ಸ್ ಆಗಿರೋದ್ರಿಂದ. ಆ್ಯಂಡ್ ಈ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಆ ಫುಲ್ಲು ತುದೀಲಿ ಕಾಣಿಸ್ತಿರೋದು ಸಮುದ್ರ. ಸೊ ಈ ಪಾಜಕ ಕ್ಷೇತ್ರ, ಕುಂಜಾರಗಿರಿ, ಪರಶುರಾಮ ಕ್ಷೇತ್ರ ಅಂದರೆ ಒಂದು ಸ್ವಲ್ಪ ಬ್ಯೂಟಿಫುಲ್ ಮೆಮೊರೀಸ್ ಇದೆ ನನಗೆ. ಪರಶುರಾಮ ಕ್ಷೇತ್ರಕ್ಕೂ ಗುಡ್ಡ ಹತ್ಕೊಂಡೆಲ್ಲ ಕರ್ಕೊಂಡು ಹೋಗೋರು. ಬೆಸ್ಟ್ ಮೆಮೊರೀಸ್. ಇದೇ ರೋಡಲ್ಲಿ ನಾವು ಕ್ಯಾಂಪ್ ನಡಿಬೇಕಾದ್ರೆ ಕರ್ಕೊಂಡು ಬರ್ತಿದ್ದು. ಒಂದು ಸ್ವಲ್ಪ ದೂರ ನಡ್ಕೊಂಡು ಒಂದು ಸ್ವಲ್ಪ ದೂರ ಜಾಗ್ ಮಾಡ್ಕೊಂಡು ಬರ್ತಿದ್ವಿ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಈ ಮೆಟ್ಲನ್ನೆಲ್ಲ ಹತ್ತಿಸ್ತಿದ್ರು. ಇದು ಪರಶುರಾಮ ಕ್ಷೇತ್ರ. ಆ್ಯಂಡ್ ಇಲ್ಲೂ ನಾವು ಕ್ಯಾಂಪ್ ಟೈಮಲ್ಲೆಲ್ಲ ಬಂದು ಗುಡ್ಡ ಥರ ಇದೆ ಅಲ್ಲಿ ಹತ್ಕೊಂಡು ಹೋಗಿದ್ವಿ. ಬಟ್ ಇವಾಗ ಹೋಗೋಕ್ಕಾಗಲ್ಲ, ಮಳೆ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೆಕೆಂಡ್ ಡೇಯಲ್ಲಿ ನಾವು ನೆಕ್ಸ್ಟ್ ಬಂದ ಜಾಗ ಬಂದು ನೀಲವರ ಗೋಶಾಲೆ. ಬನ್ನಿ ಒಳಗಡೆ ಹೋಗಿ ನೋಡೋಣ.
ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಸಹ ಇದೆ, ಬಟ್ ಎಲ್ಲ ಹಸುಗಳನ್ನು ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ಫುಲ್ಲು ಗೊಜ್ಜೆ ಆಗಿಬಿಟ್ಟಿದೆ, ಹೋಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೋಗಲಿಲ್ಲ. ನೀವು ಬಂದಾಗ ಮಿಸ್ ಮಾಡಿದೆ ಆ ಜಾಗಗಳನ್ನ. ನೆಕ್ಸ್ಟ್ ಬಂದಿರೋ ಜಾಗ ಬಂದು ಪಂಚಮಿ ಕಾನ ಅಂತ. ಬನ್ನಿ ಹೋಗೋಣ. ಮೊದಲೇ ನಡೆಯೋಕ್ಕೆ ಭಯ ನನಗೆ, ಜಾರುತ್ತೆ ಅಂತ. ಯಪ್ಪ, ಅದಕ್ಕೆ ಮೆಲ್ಲ ಮೆಲ್ಲ ಹೋಗ್ತಾ ಇದ್ದೀನಿ. ಇದು ಸೀತಾ ನದಿ ಅಂತ. ಡೇ 2 ಅಲ್ಲಿ ನಾವು ನೆಕ್ಸ್ಟ್ ಬಂದಿದ್ದು ನೀಲವರ ದೇವಸ್ಥಾನಕ್ಕೆ. ಬಂದಿದ್ದು ನ್ಯಾಚುರಲ್ ಐಸ್ ಕ್ರೀಮ್ಸ್ಗೆ. ಅಲ್ಲಿ ನೀಲವರದಲ್ಲಿ ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಸಿಗೋ ಐಸ್ ಕ್ರೀಮ್ನ ನೀವು ತಿಂದರೆ ಅದು ಫುಲ್ಲು ನ್ಯಾಚುರಲ್ ಅಂತ ಅನಿಸುತ್ತೆ. ಇಲ್ಲಿ ಸುಮಾರಷ್ಟು ಫ್ಲೇವರ್ಸ್ ಸಿಗುತ್ತೆ, ಅದರದ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ನನಗಂತೂ ಕೊಕೊನಟ್ ಫ್ಲೇವರ್ ಅಂತೂ ತುಂಬ ಇಷ್ಟ. ಈ ಜಾಗದ್ದು ಸಪ್ರೇಟಾಗಿ ಶಾರ್ಟ್ ವಿಡಿಯೋನ ಮಾಡಿಬಿಟ್ಟಿದ್ದೀನಿ, ಮಿಸ್ ಮಾಡದೆ ಹೋಗಿ ನೋಡಿ. ನಾವಿವತ್ತು ಸೆಕೆಂಡ್ ಡೇ ನೆಕ್ಸ್ಟ್ ಬಂದಿರೋದು ಕಾಪು ಬೀಚ್ಗೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾನು ಮೈಸೂರಲ್ಲಿದ್ದಾಗ ಪ್ಲ್ಯಾನ್ ಮಾಡಿದ್ದು ನೀರಲ್ಲಿ ಆಟ ಆಡಬೇಕು ಅಂತ, ಬಟ್ ಎಲ್ಲಿ ತನಕ ಬರ್ತಾ ಇದೆ ನೋಡಿ, ದಾರನೇ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ದಾರ, ಬಾ